ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ನಿಮಗೊಂದು ಹೊಸ ರೆಸಿಪಿ ತೋರಿಸ್ತೀನಿ ಇವತ್ತು. ಎಲ್ಲ ಈಗ ಹಣ್ಣಿನ ಕಾಲ ಅಲ್ವಾ, ಹಲಸಿನ ಹಣ್ಣು ತೊಗೊಬರ್ತೀರಾ. ಹಲಸಿನ ಹಣ್ಣು ತಿಂದು ಅದರಲ್ಲಿರೋ ಬೀಜನ ಬಿಸಾಕ್ತೀರ. ಹಾಗೆ ಮಾಡಿಬಿಡಿ ಗೈಸ್. ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಸೀಡ್ಸಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಯಾರು ಬೇಕಾದರೂ ತಿನ್ಬೋದು. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಹಲಸಿನ ಬೀಜನ ತೊಗೊಂಡು ನೋಡಿ ಈ ಥರ ಅದ್ರ ಮೇಲೆ ಇರೋ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಇದಕ್ಕೆ ಹೇಗೆ ಮಾಡೋದು ನೋಡೋಣ. ನೋಡಿ, ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ. ಪ್ಯಾನ್ನ ಇಟ್ಕೊಂಡು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದನ್ನು ನಾವು ಯಾವಾಗೂ ತುಂಬ ಜನ ಹಂಗೆ ಮಾಡೋದು ವಯಸ್ಸು. ಹಲಸಿನ ಹಣ್ಣು ತಂದು ಅದು ಬೀಜ ಏನಕ್ಕೆ ಅಂತ ಬಿಸಾಕ್ತಾರೆ. ಕೆಲವರು ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರೆ, ಬಟ್ ಕೆಲವರು ಬಿಸಾಕ್ತಾರೆ. ಒಂದು ಸರಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ನೋಡಿ, ಮತ್ತೆ ಮಾಡಬೇಕು ಅನಿಸುತ್ತೆ. ಸೂಪರಾಗಿರುತ್ತೆ ಟೇಸ್ಟು. ನೋಡಿ, ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಪ್ಯಾನ್ಗೆ. ಪ್ಯಾನ್ ಬಿಸಿ ಆಯಿತು. ಇದಕ್ಕೇನು ತುಂಬ ಐಟಮ್ಸ್ ಏನು ಬೇಡ, ಒಂದು 3 ಐಟಮ್ ಆದರೆ ಸಾಕು. ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಚೂರು. ಅದಕ್ಕೆ ಎಷ್ಟು ಟೇಸ್ಟ್ ಇರಬೇಕೋ ಅಷ್ಟು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಎರಡನ್ನ ಹಾಕಿ ಆಯಿಲ್. ಈಗ ಸ್ವಲ್ಪ ಆಯಿಲ್, ತುಂಬ ಆಯಿಲ್ ಏನು ತುಂಬ ಜಾಸ್ತಿ ಇಡಬೇಡ. 1 ಟೇಬಲ್ ಸ್ಪೂನ್, 1.5 ಟೇಬಲ್ ಸ್ಪೂನ್ ಸಾಕು. ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಂದು ಸ್ವಲ್ಪನೇ ಇದೆ, ಸೊ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ನೋಡಿ, ಫುಲ್ ಸ್ಲಿಮ್ ಮಾಡಿಡಿ, ಹೈ ಫ್ಲೇಮಲ್ಲಿ ಇಡಬಾರ್ದು, ಕಲರ್ ಚೇಂಜ್ ಆಗಿಬಿಡುತ್ತೆ. ಇದನ್ನು ಮಿಕ್ಸ್ ಮಾಡಿ ಆಯಿಲ್ ಜೊತೆ ಈಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೀಡ್ಸ್ನ, ಹಲಸಿನ ಹಣ್ಣಿನ ಬೀಜ ಕಟ್ ಮಾಡಿ ನೋಡಿ ಈ ಥರ ಸ್ಮಾಲ್ ಸ್ಲೈಸ್ ಥರ ಕಟ್ ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೋಡಿ, ಇದು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಸ್ಲಿಮ್ಮಲ್ಲಿ ಏನು ಇಡೋದು ಬೇಡ. ಆ್ಯಡ್ ಮಾಡಿದ್ಮೇಲೆ ನೋಡಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಕೆಲವರು ಇದನ್ನು ಬೇಯಿಸ್ಬಿಟ್ಟು ಆಮೇಲೆ ಕೂಡ ಸ್ನ್ಯಾಕ್ಸ್ ಮಾಡ್ತಾರೆ, ಬಟ್ ನಾನೇನು ಬೇಯಿಸಿಲ್ಲ, ಇಲ್ಲೇ ಸಾಕು, ಇದರಲ್ಲೇ ಬೇಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲಿಪ್ನ ಕ್ಲೋಸ್ ಮಾಡ್ತಿದ್ದೀನಿ. ಇದರಲ್ಲಿರೋ ಒಂದು 10 ನಿಮಿಷ ಆಗುತ್ತೆ ಗೈಸ್ ಇದು ಮಾಡಲಿಕ್ಕೆ. ಯಾಕಂದರೆ ಇದರಲ್ಲಿ ಆಯಿಲ್ ಜಾಸ್ತಿ ನೀರು ಕಂಟೆಂಟ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ವಾಟರ್ ಕಂಟೆಂಟ್ ಹೋಗಬೇಕು, ಡ್ರೈ ಆಗಿಬಿಡ್ಬೇಕು ಫುಲ್ಲು. ಅದು ಈ ಥರ ಕಟ್ ಮಾಡಿದ್ರೆ ಸೌಂಡ್ ಬರಬೇಕು, ಆ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ ಆಗಿದೆ. ಈಗ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟೇ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾವು ತುಂಬ ಉರಿಬೇಕಲ್ವ ತುಂಬ ಹೊತ್ತು, ಸೊ ಘಾಟ್ ಆಗಿಬಿಡುತ್ತೆ. ಸೊ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಇದನ್ನ ಈಗ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೀಗ ಚಿಲ್ಲಿ ಪೌಡ್ರ್ ಹಾಕಬೇಕಿದ್ರೆ ಕೂಡ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ. ನೋಡಿ, ಇದನ್ನು ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಇದು ಸ್ವೀಟ್ ಇರುತ್ತೆ, ಸೊ ಸ್ವೀಟು ಖಾರ ಸೂಪರಾಗಿರುತ್ತೆ ಗೈಸ್. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಝೂಮಲ್ಲಿ ತೋರಿಸ್ತೀನಿ, ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಆಗಿದೆ ಪೂರ್ತಿಯಾಗಿ. ನೋಡಿ, ಈ ಥರ ಉಪ್ಪು ಖಾರ ಎಲ್ಲ ಅದಕ್ಕೆ ನೀಟಾಗಿ ಹೊಂದ್ಕೊಬೇಕು. ಸೂಪರಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹೀಗೆ ಬಂತು ಅಂತ ಹೇಳಿ ಗೈಸ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳಿಗೂ ದೊಡ್ಡವರು ಎಲ್ಲರೂ ತಿನ್ಬೋದು. ಎಲ್ಲರೂ ತಿಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.